ಎಷ್ಟು ನೀವು ನಂಬ್ತೀರಾ ಸರ್? ರಾಯರ ಭಕ್ತರಿಗೆ ಗೊತ್ತಿರುತ್ತೆ ಅವ್ರು ಯಾವ ರೀತಿಯಲ್ಲೆಲ್ಲ ಕಾಪಾಡ್ತಾರೆ ಅನ್ನೋದು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ಅಂತ ಇದ್ದೀರಾ ಹೇಗೆ? ನಾನು ಅದೇ ಹೇಳ್ತೀನಲ್ಲ, ನಾನು ಆ ಮಧ್ಯದಲ್ಲಿ ದರ್ಶನ್ ಅವ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟಿರ್ತೀನಿ. ನಾನು ಅಡ್ವಾನ್ಸ್ ಎಲ್ಲ ಕೊಟ್ಟಾಗ ಹೋಗಿರುತ್ತೆ. ಮಧ್ಯೆ ಒಂದು ಭರವಸೆ ಇರುತ್ತೆ ನನಗೆ. ಈವೆಂಟ್ ಮಾಡ್ತೀನಿ, ಇಲ್ಲೊಂದು 2 ಕೋಟಿ ಬರುತ್ತೆ, ಇನ್ನೊಂದೇನೋ ಮಾಡ್ತೀನಿ, ಇಷ್ಟು ಬರುತ್ತೆ, ನನಗೆ ದೊಡ್ಡ ಅಮೌಂಟ್ ಬೇಕಾಗ್ತಾ ಇರುತ್ತೆ ಅಲ್ಲಿ. ಅಂದರೆ ಆ ಸಂದರ್ಭದಲ್ಲೇ ಬರೋದು ಶ್ರೀರಂಗಪಟ್ಟಣದ ಈವೆಂಟು. ಆ ಈವೆಂಟ್ ಆದಮೇಲೆ ಫಸ್ಟ್ ಹೋಗೋದೇ ನಾನು ಮಂತ್ರಾಲಯಕ್ಕೆ ಹೋದಾಗ ನಾನು ತುಂಬ ಶುದ್ಧವಾದ ಮನಸ್ಸಿನಲ್ಲಿ ನೀವು ಹೋಗಿ ಅವ್ರು ರಾಯರು ನಿಮ್ಮ ದರ್ಶನ ಕೊಡ್ತಾರೆ. ನನಗೆ ಆ್ಯಕ್ಚುಲಿ ಅಲ್ಲಿ ಶುರು ಆಗಿದ್ದು ರಾಯರದು, ಅಲ್ಲಿ ಶುರು ಆಗಿದ್ದು ಅಂತಲ್ಲ. ನಾನು ಆಕ್ಸಿಡೆಂಟ್ ಆದಾಗ ಪ್ರತಿದಿನ ಏನು ಮಾಡ್ತಿದ್ದೆ ಅಂದರೆ, ನನಗೆ ಗೊತ್ತಿಲ್ಲ ಯಾವಾಗ ರಿಕವರಿ ಆಗ್ತೀನಿ ಗೊತ್ತಿಲ್ಲ, ಹೆಂಗೆ ಬರ್ತೀನಿ ಗೊತ್ತಿಲ್ಲ, ಏನಾಗ್ತೀನಿ ಗೊತ್ತಿಲ್ಲ, ಮುಂದೇನಂತ ಗೊತ್ತಿಲ್ಲ. ಆಮೇಲೆ ಎಷ್ಟು ದಿನ ಅಂತ ಬುಕ್ ಓದಲಿ. ಆಕ್ಸಿಡೆಂಟ್ ಸಂದರ್ಭ ಅನ್ನೋದು ಕರಾಳ ದಿನ ಅದು. ಆಮೇಲೆ ಎಷ್ಟು ಜನ ಇಂಡಸ್ಟ್ರಿಯಲ್ಲಿ ನಾನು ಸಹಾಯ ಮಾಡಿದೆ, ಯಾರೂ ಅವತ್ತು ಬಂದಿಲ್ಲ. ಯಾವ ನಾಯಕ ನಟರು ಅವತ್ತು ಕಾಂಟ್ಯಾಕ್ಟ್ ಮಾಡಿಲ್ಲ, ಯಾರ ಸಂಪರ್ಕನೂ ನನಗಿರಲಿಲ್ಲ, ಯಾರೂ ಅವತ್ತು ಬಂದೂ ಇಲ್ಲ. ಆ ಸಂದರ್ಭದಲ್ಲಿ ನನ್ನ ಜೊತೆ ಇದ್ದಿದ್ದು ದತ್ತಣ್ಣ, ನಮ್ಮ ಆರ್ಟಿಸ್ಟ್ ದತ್ತಣ್ಣ ಇದ್ದಲ್ಲ, ಅವ್ರು ಡೈಲಿ ಬರೋರು. ಅವರು ಆ ಥರ ಒಂದಷ್ಟು ಜನ ಯಾರು ಅವ್ರು ನನ್ನೆಲ್ಲ ಫಿಲ್ಮಲ್ಲೂ ಆ್ಯಕ್ಟ್ ಮಾಡಿದ್ದಾರೆ. ಅವರು ದತ್ತಣ್ಣ ಹೌದು. ಅವರೊಂದು ಸ್ಕೂಟ್ರಲ್ಲಿ ಬರೋ, ಎಲ್ಲ ಸ್ಕೂಟ್ರ್ ಇತ್ತು ಅವ್ರದ್ದು, ಆ ಥರ ಬರೋದು. ಅವರು ಸ್ಪೆಂಡ್ ಮಾಡೋರು. ಇಲ್ಲ ಅವ್ರಿಗೆ ಈಗಲೂ ನಾನು ಓಡಾಡ್ತಾ ಇದ್ದೀನಿ ಅಂದರೆ ನಂಬಲ್ಲ ಅವರು. ನೀನೇನೋ ಅಂತಾರೆ ಅವರು. ಅಂದರೆ ನೋಡ್ಬಿಟ್ಟಿದ್ದಾರೆ, ಜೊತೆಲೇ ಇದ್ರಲ್ಲ ಹಂಗೆ. ಅದಾದಮೇಲೆ ನಾನು ಅದೇನು ಗೊತ್ತಿಲ್ಲ ನೋಡಿ, ಮಿರಾಕಲ್ ಅಂತ ಹೇಳಬೇಕು, ಕಾಕತಾಳಿ ಅಂತ ಹೇಳಬೇಕು. ಆಗ ಒಂದು ಮಾದೇಶ್ವರದ್ದು ಯಾರೋ ಟೆಲಿಫಿಲ್ಮ್ ಮಾಡಿದರು, ಅದು ನೋಡಿದೆ. ತುಂಬ ಚೆನ್ನಾಗಿದೆಯಲ್ಲ ಬರೀ ಅದೇನೋ ಇಷ್ಟ ಆಯಿತು. ಅದಾದಮೇಲೆ ಮಂತ್ರಾಲಯ ಮಹಾತ್ಮೆ ನೋಡಿದೆ. ರಾಯರು ಕಷ್ಟದ ನಮಗೂ ಹೆಲ್ಪ್ ಮಾಡ್ತಾನೆ. ಮತ್ತು ನೋಡ್ತಾ ಕನೆಕ್ಟ್ ಆಗ್ತಾ ಹೋದೆ. ನಾನು ಹಿಂದೆ ಹೇಳ್ತೀನಿ, ನಾನು ಮೈಸೂರು KRSನಲ್ಲಿ ಓದ್ತಿದ್ದೆ ಅಂತ ಹೇಳಿದೆ. ಅಂದರೆ ನಮ್ಮ ಅಣ್ಣನ ಮನೇಲಿ ಓದ್ತಿದ್ದೆ ನಾನು. ಹಳೆ ನಿಮಗೆ ಬಯಲು ಸೀಮೆಯ ಸಂಬಂಧಗಳು ಅಂತ ನಿಮ್ಗೆ ಗೊತ್ತಿರುತ್ತೆ. ಯಾರೋ ಒಬ್ಬ ಅವ್ರ ಮನೇಲಿ, ಅಂದರೆ ಹಳ್ಳಿಯಿಂದ ಯಾರೋ ಒಬ್ಬ ವ್ಯಕ್ತಿ ಸಿಟಿಯಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿದ್ದಾನೆ ಅಂದರೆ ಅಕ್ಕನ ಮಕ್ಕಳು, ಅಣ್ಣನ ಮಕ್ಕಳು, ದೊಡ್ಡಪ್ಪ ಮಕ್ಕಳ ಕರ್ಕೊಂಡು, ಹಂಗೆ ನಾನು ನಮ್ಮ ಅಣ್ಣನ ಮನೆ ಬಂದು ಓದ್ತಿದ್ದೆ. ಅಲ್ಲಿ ಓದಬೇಕಾದ್ರೆ ನನಗೆ ಅಲ್ಲಿವರೆಗೂ ರಾಯರ ಬಗ್ಗೆ ಏನೂ ಗೊತ್ತಿಲ್ಲ. ನಮ್ಮ ಅಕ್ಕ ಅಂದ್ರೆ, ನಾವು ಅತ್ತಿಗೆನ ಅಕ್ಕ ಅಂತೀವಿ. ಅವರು ಒಂದ್ಸಲಿ ಈ ಗುರುವಾರ ಅಲ್ಲಿ KRSನಲ್ಲಿ ಸಂತೆಮಾಳ ಅಂತ ಬರುತ್ತೆ, ಅಲ್ಲಿ ರಾಯರ್ ಟೆಂಪಲ್ ಅಂತಿತ್ತು, ಅಲ್ಲಿ ಕರ್ಕೊಂಡೋಗಿ ಪರಿಚಯ ಮಾಡಿದ್ದು. ಅಲ್ಲಿಂದ ನನಗೆ ಒಂಥರ ಕನೆಕ್ಟಿವಿಟಿ ಅದಾದಮೇಲೆ ನಾವೆಲ್ಲ ಅಲ್ಲಿ KRS ಹೆಂಗೆ ನಿರ್ಮಾಣ ಆಗಿದೆ ಅಂದರೆ, ಬಹುತೇಕ ಕನ್ನಡ, ತಮಿಳು, ತೆಲುಗು, ಮಲಯಾಳಿ ಎಲ್ಲ ಭಾಷೆಯವರು KRSಲ್ಲಿದ್ದಾರೆ. ಯಾಕೆಂದರೆ KRSನ ಕಟ್ಟಕ್ಕೆ ಬಂದಿದ್ದಾರಲ್ಲ, ಟೆಕ್ನಿಕಲಿ ವಿಭಾಗದಿಂದ ಪಂಜಾಬಿದ್ದು ಬಂದಿದ್ದಾರೆ, ಒರಿಸ್ಸಾದಿಂದ ಬಂದಿದ್ದಾರೆ. ಹಾಗಾಗಿ ಎಲ್ಲ ಬಹುಭಾಷಿಕರಿದ್ದಾರೆ ಅಲ್ಲಿ. ನಮ್ಮ ಕಾಲೋನಿಯಲ್ಲಿ ಕನ್ನಡದವ್ರು ಇದ್ವಿ, ತಮಿಳರಿದ್ವಿ, ಆಮೇಲೆ ಕಾಶ್ಮೀರಿಗಳಿದ್ವಿ, ಈ ಥರ ಎಲ್ಲ ಇದ್ವಿ. ಹಾಗಾಗಿ ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಟ್ಟಿಗೆ ಹೋಗು, ಬಟ್ ಕನ್ನಡ ಬರೋದು ಎಲ್ರಿಗೂ. ಅಲ್ಲಿ ಕೆಲವರಿಗೆ ರಾಯರ ಬಗ್ಗೆ ಗೊತ್ತಿರಲಿಲ್ಲ, ಬಟ್ ನಮಗೆ ಉತ್ಕಟವಾದಂಥ ಪ್ರೇಮ ರಾಯರ ಬಗ್ಗೆ. ಯಾರೋ ಒಬ್ಬರ ಬಗ್ಗೆ ನಿಮ್ಮ ರಾಯರ್ ಹಂಗ ಹಿಂಗ ಅಂತ ಯಾರೋ ಒಬ್ಬರು ಮಾತಾಡ್ಬಿಟ್ರು. ಅವನು ನಮ್ಮ ಕ್ಲಾಸ್ಮೇಟೆ. ನಾನು ನೋಡಿ ನನಗೆ ಇನ್ನೂ ನೆನಪಿದೆ. ನಾನು ಹೇಳಿದೆ, ನೋಡು ನೀನು ಇವತ್ತು ಬೆಳಗ್ಗೆ ಹೋಗು ಮಲಗು, ನಾಳೆ ಬೆಳಗ್ಗೆ ಬರೋದ್ರೊಳಗೆ ನಿನ್ಗೆ ಏನೋ ಪ್ರಾಬ್ಲಮ್ ಅಲ್ಲ ಅನ್ನೋ ಕೇಳು ಅಂದೆ. ನೆಕ್ಸ್ಟ್ ಡೇ 3 ಡೇಸ್ ಜ್ವರ ಬಂದು ಮಲಗ್ಬಿಟ್ಟ ಅವನು. ಇದು ಮೆಮೊರಿ ಒಂದು. ಅಂದರೆ ಅದು ರಾಯರಿಂದ ತಪ್ಪಾಗಿಲ್ಲ, ಬಟ್ ಆದರೆ ಅಲ್ಲಿ ಆದ ನಂತರದಲ್ಲಿ ಸಾಕಷ್ಟು ಘಟನೆಗಳಿದೆಯಲ್ಲ, ಎಲ್ಲ ಇದರಲ್ಲೂ ಕೂಡ ರಾಯರು ಕನೆಕ್ಟ್ ಆಗಿದ್ದಾರೆ. ಆಮೇಲೆ ಈ ಅಂಬರೀಷ ಸಿನಿಮಾ ಆಗೋಕ್ಕೆ ಕಾರಣ ಅವರು, ದರ್ಶನ್ ಅವರಾದಮೇಲೆ ಅವರು ಕೂಡ. ಆ ಕಾರಣಕ್ಕೆ ನಾನು ಅಂಬರೀಷ ಫಿಲಿಮ್ನ 20 ದಿನಗಳ ಕಾಲ ಮಂತ್ರಾಲಯದಲ್ಲಿ ಶೂಟ್ ಮಾಡ್ತೀನಿ. ಪೂಜ್ಯಾಯ ರಾಘವೇಂದ್ರ ಇವತ್ತಿಗೂ ಹಾಡು ದೊಡ್ಡ ಹಿಟ್ ಆಗುತ್ತೆ. ಆಮೇಲೆ ರಾಯರ್ನ ನಾನು ಹೇಳೋದಂದರೆ, ರಾಯರ್ನ ನಾನು ನೋಡೋ ರೀತಿಯೇ ಬೇರೆ ಇದೆ. ಯಾಕೆಂದರೆ ಅವರು ಎಲ್ಲದಕ್ಕೂ, ಆಮೇಲೆ ಎಲ್ಲ ಥರ ಕ್ಲಾಶು ಇದೆ. ನಾನು ನಮ್ಮ ಫ್ರೆಂಡ್ ಜೊತೆ ಏನು ಜಗಳ ಮಾಡ್ಕೊತೀನೋ ಆ ಥರ ಜಗಳ ಮಾಡ್ಕೊಳ್ತೀನಿ ಒಂದೊಂದ್ಸಲಿ. ತಾಯಿ ಜೊತೆ ಏನು ಜಗಳ ಮಾಡ್ತೀನಿ ಆ ಥರ ಜಗಳ ಮಾಡ್ಕೊಳ್ತೀನಿ. ಅಂದರೆ ಅಷ್ಟೇ ಒಂದೊಂದ್ಸಲಿ ಅಡ್ವಾಂಟೇಜ್ ತೊಗೊಂಡ್ಬಿಡ್ತೀನಿ, ಅಷ್ಟೇ ಉಲ್ಟಾ ಹಾಕ್ಬಿಟ್ಟು ಕ್ಷಮೆನೂ ಕೇಳ್ತೀನಿ. ಸೊ ಹಾಗಾಗಿ ಅವರು ನನಗೆ ತಾಯಿ ಆಗಿದ್ದಾರೆ. ಯಾರು? ರಾಯರು ಅಂದರೆ ನನ್ನ ತಾಯಿ ನಂತರದ ತಾಯಿ ಅವರು. ನನಗೆ ಈ ಮಹಾರಾಷ್ಟ್ರದ ಕೆಲವು ಫಿಲ್ಮ್ಗಳನ್ನ ನಾನು ನೋಡ್ತೀನಿ. ಯಾಕೆಂದರೆ ಮ್ಯೂಸಿಕ್ನ ಮಾಡ್ತಾರೆ ತುಂಬ ಅದ್ಭುತವಾಗಿ. ನನಗೆ ತಮಿಳು, ತೆಲುಗು ಇದಕ್ಕಿಂತ ಮಹಾರಾಷ್ಟ್ರದಲ್ಲಿ ವಿಠಲ್ ನಮ್ಮ ಪಾಂಡುರಂಗ ವಿಠಲ್ ಇದ್ದಾರಲ್ಲ, ಅವರು ಹಂಪಿಯಲ್ಲಿದ್ದಂಥವ್ರು. ಅವ್ರು ಸ್ಥಳಾಂತರ ಆಗಿರೋದು, ಅದ್ರ ಬಗ್ಗೆ ಇತಿಹಾಸ ಇನ್ನೊಮ್ಮೆ ಹೇಳ್ತೀನಿ. ಸೊ ಅವರು ನನಗೆ ತುಂಬ ಇಷ್ಟ. ನನಗೆ ಯಾವಾಗ ರಾಜ್ಕುಮಾರ್ ಭಕ್ತ ಕುಂಬಾರ ಅಂತೂ ಅವರು ಅಣ್ಣವರು ಅಭಿನಯ ಜೊತೆಗೆ ವಿಠಲ್ನ ಬಗ್ಗೆ ಇರೋದು. ಹಾಗಾಗಿ ಅಲ್ಲಿ ನಾನು ಮರಾಠಿ ನೋಡಿದಾಗ ವಿಠಲ್ ಮೌಳಿ, ಜ್ಞಾನೇಶ್ವರ ಮೌಳಿ ನೋಡಿ, ವಿಠಲ್ ತಾಯಿ, ಜ್ಞಾನೇಶ್ವರ ತಾಯಿ ಅಂತ ಇರ್ತಾರೆ. ಹಂಗೆ ರಾಘವೇಂದ್ರ ತಾಯಿ ಅಂತ ಇಡಬೇಕಾಗಿತ್ತು ಹೆಸರು. ಹಂಗಾಗಿ ಅವ್ರು ನೋಡಿ ಎಷ್ಟು
ಎಷ್ಟು ಕಾಮಧೇನು ಕಲ್ಪವೃಕ್ಷ ಅಂತ ಹೇಳ್ತಾರೆ, ಅದಕ್ಕಿಂತ ಮೀರಿ ಏನಂದರೆ ಅವರು ಒಂಥರ ತಾಯಿ ನೋಡಿ. ಅವ್ರು ಎಲ್ಲಾದರೂ ಅವರು ಆ ಮುಖದಲ್ಲಿ ನೋಡಿ ಯಾರಿಗಾದರೂ ಕೋಪಿಸ್ಕೊಂಡಿರೋದಾಗಲಿ, ಏನಾದರೂ ಇದು ಮಾಡಿರೋದಾಗಲಿ, ಅಂದರೆ ಜಗತ್ತಿನಲ್ಲಿ ಎಲ್ಲರೂ ಭಯಪಟ್ಟು ಹೋಗ್ತಾರೆ. ರಾಯರ ಹತ್ರ ಕಷ್ಟದಲ್ಲಿ ಹೋಗ್ಬಿಟ್ಟು ಹೇಳ್ತಾ ಇರ್ತಾರೆ ಎಲ್ಲರೂ. ರಾಯರ ಹತ್ರ ಯಾರೂ ಭಯಪಟ್ಟು ಹೋಗಲ್ಲ. ಅಂದರೆ ನಮ್ಮ ಈ ಕಷ್ಟ ಪರಿಹಾರಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಮಂತ್ರಾಲಯಕ್ಕೆ ಹೋದಾಗೆಲ್ಲ ನನಗೆ ಈ ಬೇರೆಯವ್ರ ಥರ ವರ್ಷ ಅಂತಲ್ಲ, ಯಾವಾಗ ಅನಿಸುತ್ತೋ ಅವಾಗ ಹೋಗ್ತಾ ಇರ್ತೀನಿ ನಾನು. ಅಲ್ಲಿ ಹೋಗ್ಬಿಟ್ಟು ನನಗೆ ಮೊದಲು ಏನಿತ್ತು ಅಂದರೆ ಸ್ವಲ್ಪ ಈ ಎಬೋವ್ 50 ಒಳಗಡೆ ಇದ್ದಾಗ ನನಗೂ VIP ಜೊತೆ ಹೋಗಬೇಕು ಅಂದರೆ ಒಂದಷ್ಟು ನಾವು ಡೈರೆಕ್ಟರ್ಗಳು ಇದು ನಮ್ಮ ತನ ತೋರಿಸ್ಕೋಬೇಕು ಅನ್ನೋದು ಇರ್ತಿತ್ತು, ಒಂದು ಪರಿಚಯ ಮಾಡ್ಕೋಬೇಕು. ಆ ನಂತರದಲ್ಲಿ ಸ್ಲೋ ಆಗಲಿ ಅದೆಲ್ಲ ಹೊಟ್ಟಾಯ್ತು ನನಗೆ. ಸೊ ನಾವು ಬಂದಿರೋದು ಏನಕ್ಕೆ ಇದಕ್ಕೆಲ್ವ ಅಂತೇಳಿ ನಾನು ಆ ನಂತರದಲ್ಲಿ ಫ್ಯಾಮಿಲಿ ಜೊತೆನೂ ಏನಕ್ಕೆ ಒಂದೊಂದ್ಸಲಿ ಹೋಗಲ್ಲ ಅಂದರೆ ಅವ್ರಿಗೆ ಕೆಲವು ಡಿಮ್ಯಾಂಡ್ಗಳಿರುತ್ತೆ. ಬಟ್ ನನಗೆ ಅದು ಅವಶ್ಯಕತೆ ಇಲ್ಲ. ನಾನು ತುಂಬ ಸರಳವಾಗಿ ಬದುಕಬೇಕು ಅನಿಸಿರುತ್ತೆ. ಅದಕ್ಕೆ ಅಲ್ಲಿ ಹೋಗಿ ಕ್ಯೂ ಲೈನ್ ನಿಂತ್ಕೊಂಡು ನನಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಲೈನ್ ದರ್ಶನ ಮಾಡಿ, ಆ ನಂತರ ಎಲ್ಲಿ ಬೇಕೋ ಅಲ್ಲಿ ಒಳಗಡೆ ಕುಳಿತುಕೊಂಡು ಅವು ಅಲ್ಲಿ ಬರೋ ಭಕ್ತರ ಎಲ್ಲರ ಮುಖಗಳನ್ನೂ ನಾನು ನೋಡ್ತಾ ಇರ್ತೀನಿ. ಇವರು ಮುಖದಲ್ಲಿ ಏನು ಕಷ್ಟ ಇದೆ, ಇವರಲ್ಲಿ ಏನಿರ್ಬೋದು, ಈ ಹೆಣ್ಮಗಳಲ್ಲಿ ಏನಿರ್ಬೋದು, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಈಗ ನನ್ನ ಒಳಗಡೆ ನನ್ನ ಒಂದು ಪರಿವರ್ತನೆ ಆಗ್ತಾ ಇದೆ. ಆ ಪರಿವರ್ತನೆಗೆ ಕಾರಣ ರಾಯರು. ಯಾಕೆಂದರೆ ಯಾರೂ ಅಪೂರ್ಣರಲ್ಲ, ಇಲ್ಲಿ ಪೂರ್ಣರಾಗ್ಬೋದು. ಆ ಪೂರ್ಣರಾಗೋಕ್ಕೆ ಒಂದು ಪ್ರಯತ್ನ ಆಗಬೇಕಾಗುತ್ತೆ. ಎಷ್ಟು ಮಟ್ಟಿಗೆ ಆಗ್ತೀವೋ ನಮಗೆ ಗೊತ್ತಿಲ್ಲ. ಬಟ್ ಅದು ರಾಯರನ್ನ ನೀವು ನಂಬಿಟ್ರೆ, ರಾಯರಿಗೆ ಆಮೇಲೆ ನೀವು ನಿಜ ಹೇಳ್ತೀನಲ್ಲ, ನೀವು ಭಯಪಡೋ ಅವಶ್ಯಕತೆನೇ ಇಲ್ಲ. ನೀವು ಸರಿ ಇದ್ದಾಗ ರಾಯರ ಜೊತೆ ಜಗಳ ಮಾಡ್ಬೋದು. ನಾನು ಸಾಕಷ್ಟು ಸಲ ಜಗಳ ಆಗಿದೆ ನನಗೆ. ಏನಿದು ನನಗೆ ಇಲ್ಲಿ ಮೊನ್ನೆ ಯಾವುದೋ ಒಂದು ಇನ್ಸಿಡೆಂಟ್, ನಾನು ಎಲ್ಲೋ ನೆಲಮಂಗಲಕ್ಕೆ ಹೋಗ್ತಿದ್ದೆ, ಅಲ್ಲಿ ನನ್ನ ಫಾರ್ಮ್ ಹೌಸ್ ಇದೆ, ಅಲ್ಲಿ ಕೆರೆ ಹತ್ರ ಹೇಳ್ಬಿಟ್ಟು ಸುಮ್ಮನೆ ಏನೋ ಕೋಪದಲ್ಲಿ ಮಾತಾಡ್ತೀನಿ. ಅಲ್ಲಿ ನೆಕ್ಸ್ಟ್ 1 ಅವರಲ್ಲಿ ಆ ರಿಸಲ್ಟ್ ಕೊಡ್ತಾರೆ ಅವರು. ಅದು ಓಕೆ ಆಗಲ್ಲ, ಬಟ್ ಕೊಡ್ತಾರೆ ಅವರು. ಎದುರುಗಡೆ ಅವ್ನು ಇರಬೇಕಲ್ಲ ಯೋಗ, ಹಂಗೆ. ಹಾಗಾಗಿ ಈಗ 2 ವರ್ಷದಿಂದ ಜೀವಿಸ್ತಾ ಇದ್ದೀನಿ ನಾನು. 2 ಇಯರ್ಸ್ ಅಂದರೆ ಅವ್ರು ಯಾವಾಗಲೂ ಇರ್ತಾರೆ. ಈಗ ನನ್ನ ಆಫೀಸಲ್ಲಿ ನೀವು ಅಲ್ಲಿ ನೋಡಿದ್ರೆ 3 ಫೋಟೋ ಇರುತ್ತೆ. ಒಂದು ಮಹದೇಶ್ವರ, ಒಂದು ರಾಯರು, ಇನ್ನೊಬ್ಬ ಶಿರಡಿ ಸಾಯಿಬಾಬಾ. ಈ 3 ಫೋಟೋ ಇಟ್ಕೊಂಡಿರ್ತೀನಿ. ಎಕ್ಸ್ಪೆಷಲಿ ನಮ್ಮ ಕಡೆ ಎಲ್ಲ ಒಂದು ಹೆಣ್ಣು ದೇವರು ಗಂಡು ದೇವರು ಅಂತ ಇರ್ತಾರೆ. ಇದು ಕಳೆದ 15 ವರ್ಷದಿಂದನೇ ಫೋಟೋ ಇಟ್ಬಿಟ್ಟಿರೋದು ನಾನು. ಅಂದರೆ ಈಗ ನೀವು ಒಂದು ಹೊಂಗೆ ಮರದ ಕೆಳಗಡೆ ಹೋದರೆ ಒಂದು ಒಳ್ಳೆ ಪವಿತ್ರವಾದ ಗಾಳಿ ಸಿಗುತ್ತೆ. ಬೇವಿನ ಮರದ ಕೆಳಗಡೆ ಹೋಗುತ್ತೆ. ಹಾಗೆ ಈ ಮರಗಳನ್ನ ಹೇಗೆ ನಂಬ್ತಿರೋ ಹಾಗೆ ಇವರು ನಂಬಿ. ಅವರು ಅಲ್ಲಿದ್ದವರು, ಆ ಮರ ಅಲ್ಲಿದೆ, ಆ ಮರದ ಕೆಳಗಡೆ ಹೋಗಿ ಕುಂತ್ಕೊಂಡ್ರೆ ಖಂಡಿತ ಗಾಳಿ ಬೀಸುತ್ತೆ. ಸೊ ರಾಯರು ಬೃಂದಾವನ ಪ್ರವೇಶ ಮಾಡಿದ್ದಾರೆ. ಅವರು ರಾಯರು ಜೀವಂತ ಸಮಾಧಿ ಆಗಿಲ್ಲ. ಅವರು ಬೃಂದಾವನದಲ್ಲಿ ಕುಳಿತುಕೊಂಡು ನಮ್ಮ ಎಲ್ಲರ ಕಷ್ಟ ಸುಖಗಳನ್ನು ಸ್ಪಂದಿಸ್ತಾ ಇದ್ದಾರೆ. ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ರಾಜ್ಯನ ನೋಡ್ಕೊತಾನೆ ಅಂದರೆ ಅವ್ರಿಗಿರೋ ಒಬ್ಬ ಸೂಪರ್ ಪವರ್ಗೆ ಅವ್ರಿಗೆ ಏನು ನೋಡ್ಕೋಬೋದು ಅವರು. ಜಸ್ಟ್ ಈಗ ಒಬ್ಬ ವ್ಯಕ್ತಿ ನಿಮ್ಮ ಫೋನಲ್ಲಿ ಮಾತಾಡ್ತಾ ಇದ್ದಾನೆ ಎಲ್ಲಿಂದಲಲ್ವಾ, ಹಾಗೆ ಅವರು ಬೃಂದಾವನದಲ್ಲಿ ಕುಳಿತುಕೊಂಡು ನಮ್ಮೆಲ್ಲರೂ ನೋಡ್ತಾರೆ. ಆಮೇಲೆ ನಮ್ಮದು ಕರ್ಮಗಳಿರ್ತವೆ, ತಕ್ಷಣಕ್ಕೆ ನಿಮ್ಗೆ ಫಲ ಸಿಗಬೇಕು ಅಂತ ಏನೂ ಇಲ್ಲ. ಸೊ ಆ ಸಮಯ ಬಂದ ಅವ್ರು ಕಾಯ್ತಾ ಇರ್ತಾರೆ. ಓವರ್ಲಾಪ್ ಮಾಡೋಂಗಿಲ್ಲ, ಕರ್ಮದ ಮೀರಿ ಅವ್ರು ಪನಿಷ್ಮೆಂಟ್ ಆಗದೆ ಇರೋ ಥರ ನೋಡ್ಕೊಳ್ತಾರೆ. ಅವನು ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾನೆ, ಬಟ್ ಪನಿಷ್ಮೆಂಟ್ ಕೊಡೋಂಗಿಲ್ಲ ಅಂತಾರೆ ರಾಯರು. ನಮ್ಮ ಬೆನ್ನಿಂದನೇ ಇರ್ತಾರೆ ಅವರು. ನಮ್ಗೆ ಬಿಡಲ್ಲ, ಕಷ್ಟದಲ್ಲೂ ನಮ್ಗೆ ಬಿಡಲ್ಲ. ಆ ಒಂದು ಹಂತ ಬರ್ತಿದ್ದಾಗೆ ನಮ್ಮನ್ನ ಖುಷಿ ಅಂತಾರೆ. ನಾನು ಹೇಳ್ತೀನಲ್ಲ, ಆಫ್ಟರ್ ಒಂದು ಘಟನೆ ಆದಮೇಲೆ ನನ್ನ ಮಂತ್ರಾಲಯದಲ್ಲಿ ನಾನು ರೂಮ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಆ ದೇವಸ್ಥಾನ ಎದುರುಗಡೆನೇ ಒಂದು ಹೋಟೆಲ್ ಇದೆ, ಅಲ್ಲೇ ರೂಮ್ ಮಾಡ್ಕೊಳ್ತೀನಿ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಸೌಂಡ್ ನಾನು ಕೇಳಬೇಕು. ನಂದು ಮಲಗಿದ್ದೀನಿ, ಹಿಂಗೆ ಹೋಗ್ತೀನಿ ನಾನು ಫಸ್ಟ್ ಟೈಮ್ ಎಷ್ಟು ದುಡ್ಡು ಅಂತ ಹೇಳಲ್ಲ, ನಾನು ಸೂಟ್ ಕೇಸಲ್ಲಿ ದುಡ್ಡು ತೊಗೊಂಡೋಗಿದ್ದೀನಿ. ಫಸ್ಟ್ ಟೈಮ್ ನಾನು ಕಂಪ್ಲೀಟ್ಲಿ ನಾನು ಮುಗ್ದೇ ಹೋಯ್ತು ಅಂದಾಗ ನನ್ನ ಕೈಲಿ ದುಡ್ಡಿದೆ, ಅದು ಫಸ್ಟ್ ದುಡ್ಡು ತೊಗೊಂಡಾಗ ಹೋಗ್ತೀನಿ. ಆ ದುಡ್ಡು ನಾನೊಬ್ಬ ಮಲಗಿದ್ದೀನಿ. ಅವ್ರು ಬರ್ತಾರೆ, ಅವ್ರು ಬೆಳಗ್ಗೆ ಒಂದು 5:30 4 ಗಂಟೆಗೆ ಗೊತ್ತಿಲ್ಲ ಅಲ್ಲಿ. ಅದಾದಮೇಲೆ ಅಂಬರೀಷ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ ಡಿಸ್ಟ್ರಿಬ್ಯೂಷನಲ್ಲಿ. ಆಗ ಒಬ್ಬ ವ್ಯಕ್ತಿ ಹೇಳ್ತಾನೆ, ಸರ್ ರಾಯರು ನಿಮ್ಮನ್ನು ಕಾಪಾಡಿದ್ರು. ಹೌದು, ನಮ್ಮ ರಾಯರು ನಮ್ಮನ್ನು ಕಾಪಾಡಿದ್ರು ಅಂತ. ಹಾಗೆ ಅವರು ನಾನು ಹೇಳ್ತೀನಲ್ಲ, ಈಗ ನಾನು ಫಿಲಿಮ್ಮು ಇನ್ನೇನು ಅನೌನ್ಸ್ಮೆಂಟು ಆಗಿತ್ತು. ನನ್ನ ಸಿನಿಮಾ ಇನ್ನೇನು ಶುರು ಆಗಬೇಕಾಗಿತ್ತು, ಗೊತ್ತಿಲ್ಲ ಅದು. ನಾನು ಹೇಳ್ತೀನಲ್ಲ, ಒಳ್ಳೆ ಮನಸ್ಸುಗಳು ನಮ್ಮ ಜೊತೆ ಇದ್ದಾಗ ಅದು ಆಗುತ್ತೆ. ಯಾವಾಗ ಒಳ್ಳೇದಾಗುತ್ತೆ ಗೊತ್ತಿಲ್ಲ. ಈಗ ಊಟಕ್ಕೆ ಕೊಳ್ತಿದ್ದೀವಿ ನಾವು, ಈ ಕಡೆ ಎಲೆ ಈ ಕಡೆಯಿಂದ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಎಲೆ ಆಯಿತು, ಆ ನೀರನ್ನೂ ಹಾಕಿದ್ರು, ಗ್ಲಾಸ್ನೂ ಕೊಟ್ಟರು, ಎಲ್ಲ ಸೈಡ್ ಐಟಮ್ಸ್ನೆಲ್ಲ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇನ್ನೇನು ಅನ್ನ ಬಂತು ಅನ್ಬೇಕಾದ್ರೆ ಅನ್ನ ಆ ಕಡೆಯಿಂದ ಬರ್ತಾ ಇರ್ಬೋದು, ಬಟ್ ಅನ್ನ ಬಂದೇ ಬರುತ್ತೆ. ರಾಯರು ನಮ್ಮನ್ನು ಕಾಪಾಡೋಕ್ಕಾಗ್ತಾರೆ. ಅಲ್ಲೆಲ್ಲೋ ಏನೋ ಕೆಲವು ಥಿಂಗ್ಸ್ ಮಿಸ್ ಆಗ್ಬೋದು ನಿಮಗಷ್ಟೇ, ಬಟ್ ಊಟ ಸಿಗುತ್ತೆ. ಹಾಗಾಗಿ ರಾಯರನ್ನ ನಂಬಿದವ್ರಿಗೆ ಯಾವತ್ತೂ ಕೈ ಬಿಡೋದಿಲ್ಲ. ಹಾಗಾಗಿ ನನಗೆ ರಾಯರ ಸೇವೆ ಮಾಡೋ ಭಾಗ್ಯ ಸಿಕ್ಕಿದೆಯಲ್ಲ, ಅದಕ್ಕೆಲ್ಲ ಯಾರು ಕಾರಣ ಆದರೂ
ನನ್ನ ಗುರುಗಳಾದ ಭಾರ್ಗವ್ ಸರ್ ಆಗ್ಬೋದು, ನಾನು ಫಸ್ಟ್ ಫಿಲ್ಮ್ ಕೊಟ್ಟಂಥ ನಿರ್ಮಾಪಕರಾಗ್ಬೋದು, ನಮ್ಮ ಯೋಗೀಶ್ವರ್, ಅದ ನಂತರ ಬಂದಂಥ ಎಲ್ಲ ನಿರ್ಮಾಪಕರು. ನೆಕ್ಸ್ಟ್ ಎರಡನೇ ಹಿಂದಿನ ಕಾರಣ ಆದ ನಮ್ಮ ದರ್ಶನ್ ಅವರು. ಯಾಕೆಂದರೆ ಯಾವ ಹೀರೋ ಸಪೋರ್ಟ್ ಮಾಡ್ತಾರೆ ತಂದರೆ ಅಡ್ವಾನ್ಸ್ ತಂದುಬಿಟ್ರೆ ಎಷ್ಟು ತಂದಿದ್ದಾರೆ ಪಟ್ಟಂತ ಇಟ್ಕೊಳ್ಳಿ ಅಂತಾರೆ. ಸೆಕೆಂಡ್ ಟೈಮ್ ಅಡ್ವಾನ್ಸ್ ಕೊಡೋಕೆ ಹೋದಾಗಲೂ ಅದೇ ನೇಮ. ಸೆಕೆಂಡ್ ಟೈಮ್ ನನಗೆ ಗೊತ್ತಿದೆ ಅವ್ರಿಗೆ ಇವ್ರ ಹತ್ರ ದುಡ್ಡಿದೆ ಅಂತ ತೊಗೊಳ್ಳಲ್ಲ ಮನುಷ್ಯ. ಇದು ಕನ್ನಡ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ತೋರಿಸೋ ರೆಸ್ಪೆಕ್ಟ್ ಅವರು. ಸೆಕೆಂಡ್ ಟೈಮ್ ಆಲ್ರೆಡಿ ನಾನು ಉಗೆ ಮಾದೇಶ್ವರ ಮಾಡಿದ್ದೀನಿ, ನನ್ನ ಹತ್ರ ಹಣ ಇದೆ, ಎಲ್ಲವೂ ಇದೆ ಅಂತ ಗೊತ್ತು. ಸೊ ಹಾಗಾಗಿ ನನಗೆ ನನ್ನ ಈ ಜರ್ನಿಯಲ್ಲಿ ಒಳ್ಳೆ ಫಿಲಿಮ್ ಇನ್ನೂ ಮಾಡ್ಬೋದಾಗಿತ್ತು, ಮಾಡೋಕ್ಕಾಗಿಲ್ಲ. ಅದು ನನ್ನಲ್ಲಿ ಕೆಲವೊಮ್ಮೆ ನನಗೆ ಭಯ ಜಾಸ್ತಿ ಇರುತ್ತೆ. ಇನ್ನು ಯಾವುದೋ ಕ್ಲೈಮ್ಯಾಕ್ಸ್ ವರ್ಕ್ ಆಗ್ತಾಯಿಲ್ಲ ಅಂದರೆ ಬಂದ್ಬಿಟ್ಟು 2 ವರ್ಷ ವರ್ಕ್ ಮಾಡಿರ್ತೀನಿ, ಡ್ರಾಪ್ ಮಾಡಿಬಿಡ್ತೀನಿ ಅದನ್ನ. ಸೊ ಇಲ್ಲ ಮಿಸ್ ಹೊಡೆಯುತ್ತೆ, ಮಿಸ್ ಫೈರ್ ಆಗುತ್ತೆ ಅಂತ ಅವು ಭಯನೂ ಕಾರಣ ಇರ್ಬೋದು. ರೀಸನ್ ಏನಾದರೂ ನಾವು ಬೇಸಿಕಲಿ ಟಿಪಿಕಲ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ನಾವು. ನನಗೆ ನನ್ನ ತಂದೆಯ ಇನ್ವಸೆನ್ಸಿ ಅರ್ಥನೇ ಆಗಿಲ್ಲ. ಯಾಕೆಂದರೆ ನಾನು ಸೈನಿಕ ಮಾಡಬೇಕಾದ್ರೆ ನನ್ನ ಜೊತೆ ಇರೋರು ನಮ್ಮ ತಂದೆ ಪರಿಚಯ ಮಾಡ್ರೆ ಅವ್ರು ಹಿಂಗೆ ಹತ್ತು ಬಿಡೋರು ಹಿಂಗೆ. ನನಗೆ ಈ ಇನ್ವಸೆನ್ಸಿ ಹೆಂಗೆ ಬಂತು ನನಗೆ ಇವತ್ತು ಐ ಡೋಂಟ್ ನೋ. ಯಾಕೆಂದರೆ ಅಷ್ಟು ಒಳ್ಳೆ ರೈತ, ಅಷ್ಟು ಒಳ್ಳೆ ಜಮೀನಿದೆ, ಅಷ್ಟಿದು ನಮ್ಮ ಅಂದರೆ ಎಲ್ಲೋ ಕೆಲವು ಇದೆ ತಪ್ಪುಗಳು ಆಗಿದೆ ವಯಸ್ಸಿನಲ್ಲಿ, ಕೆಲವು ಗೊತ್ತಿಲ್ಲದೆ ತಪ್ಪುಗಳಾಗಿಲ್ಲ ಅಂತಲ್ಲ. ಆ ಭಯ ನಮ್ಮದು ಈಗಲೂ ಭಯ ಹೋಗಿಲ್ಲ. ಭಯ ಹೋಗದೇ ಇರೋದ್ರಿಂದ ಆಮೇಲೆ ಅದಕ್ಕೆ ಒಳ್ಳೆ ಫಿಲ್ಮ್ಗಳಾಗಿರ್ಬೋದು. ಈಗ ನನಗೆ ಏನು ಹೇಳ್ತೀನಲ್ಲ, ಸಂಭ್ರಮ ಅನ್ನೋ ಒಂದು ಫಿಲಿಮ್ ನನಗೆ ತೃಪ್ತಿ ಇದೆ, ಸೈನಿಕ ಅನ್ನೋ ಒಂದು ಫಿಲಿಮ್ ತೃಪ್ತಿ ಇದೆ, ಸಾರ್ವಭೌಮ ಅನ್ನೋ ಒಂದು ಫಿಲಿಮ್ಮು ರಾಜ್ಕುಮಾರ್ ಅವ್ರ ಜೊತೆ ನಾನು ಹೆಚ್ಚು ಕಮ್ಮಿ 1 ವರ್ಷ ಕಳೀತೀನಿ. ನಾನು 1 ದಿನ 2 ದಿನ ಅಲ್ಲ, 1 ವರ್ಷ ಆ ಫಿಲಿಮ್ ಕತೆ ಮಾಡ್ತೀವಿ. ಅದಾದಮೇಲೆ ಫೋಟೋಶೂಟ್ ಮಾಡ್ತೀವಿ. ಆ ಫೋಟೋಶೂಟ್ ಮಾಡೋದಕ್ಕೆ ರಾಜ್ಕುಮಾರ್ ಅವರು ಕಳೆದು ಹೋಗ್ಬಿಡ್ತಾರೆ. ಅವರು ಖುಷಿ ಪಡ್ತಾರೆ, ಆ ಫೋಟೋ ನನ್ನ ಥರನೇ ಇದೆ ಅಂತೇಳಿ ತುಂಬ ಇದು ಮಾಡ್ತಾರೆ. ಅದಾದಮೇಲೆ ಕತೆ ಚರ್ಚೆಯಲ್ಲಿ ವರ್ಧಪ್ಪ ಅವ್ರ ಜೊತೆ ನಾವು ಕುಂತ್ಕೊಂಡು ಮಾಡಿ, ಅದಾದಮೇಲೆ ಪ್ರತಿ ಶೂಟಿಂಗ್ ಬರ್ತಾರೆ. ಫಸ್ಟ್ ಶಾಟ್ ಸಾರ್ವಭೌಮ ಫಿಲ್ಮ್ನ ಡೈರೆಕ್ಟ್ ಮಾಡ್ತಾರೆ ಅವರು, ರಾಜ್ಕುಮಾರ್ ಅವರು. ಅವ್ರ ಜೊತೆ ಕಳೆದಿದ್ದೀವಿ ನಾವು. ಹಾಗೆ ಇಡೀ ಸಿನಿಮಾದಲ್ಲಿ ಅವ್ರು ಇರ್ತಾರೆ. ಅದಾದಮೇಲೆ ಫಿಲ್ಮ್ ಫಸ್ಟ್ ಕಾಪಿ ರೆಡಿ ಆಗುತ್ತೆ. ಫಸ್ಟ್ ಕಾಪಿ ರೆಡಿ ಆದಾಗ ಎಲ್ಲ ಕಡೆಯಿಂದಲೂ ಒಳ್ಳೆ ಇದು ಬರುತ್ತೆ. ಬಾದಾಮಿ ಹೌಸಲ್ಲಿ ಪ್ರೊಜೆಕ್ಷನ್ ಆಗ್ತೀವಿ. ಅಣ್ಣವ್ರು ಬರ್ತಾರೆ, ಅಣ್ಣವರು, ಶಿವರಾಜ್ಕುಮಾರ್ ಅವರು, ಗೀತಮ್ಮವರು ಫಿಲ್ಮ್ ನೋಡ್ಕೊಂಡು ಹೋಗ್ತಾರೆ. ಅವ್ರು ಹೇಳೋದು ಒಂದೇ ಒಂದು ಡೈಲಾಗು, ಒಂದು ಸರ್ಟಿಫಿಕೇಟ್ ನನಗೆ, ನಾನು ಹೀರೋ ಮಾಡ್ಬೇಕಾದ್ರೆ ನೀವು ಡೈರೆಕ್ಟರ್ ಆಗಬೇಕಾಯಿತು, ನನಗೆ ಒಂದು ಪಾಕಿಸ್ತಾನದ ಈ ಥರ ಒಂದು ಸಿನಿಮಾ ಬೇಕಾಗಿತ್ತು ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಮನೆಗೆ ಹೋಗ್ತಾರೆ. ರಾತ್ರಿ 11:15 10:00 ಫೋನ್ ಬರುತ್ತೆ ಗೀತಾ ಶಿವರಾಜ್ಕುಮಾರ್ ಅವ್ರ ಮನೆಯಿಂದ. ಇದೇ ಗೀತಮ್ಮವರೇ ಫೋನ್ ಮಾಡ್ತಾರೆ, ಇವತ್ತಿಗೂ ಇದ್ದಾರೆ. 1 ಅವರ್ ಮಾತಾಡ್ತಾರೆ ಅವ್ರ ಫೋನಲ್ಲಿ ರಾಜ್ಕುಮಾರ್ ಅವರು, ಲ್ಯಾಂಡ್ಲೈನು. ಅವರು ಏನೇನು ಮಾತಾಡೋದು ಅನ್ನೋದು ನನಗೆ ನೆನಪಿದೆ. ಯಾಕೆಂದರೆ ಆ ರಾಜ್ಕುಮಾರ್ ಜೊತೆ ವರ್ಕ್ ಮಾಡಿದ್ದೀನಿ, ವಿಷ್ಣುವರ್ಧನ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ, ಅಂಬರೀಷ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ, ದರ್ಶನ್ ಅವ್ರ ಜೊತೆ ಮಾಡಿದ್ದೀನಿ, ರಮೇಶ್ ಅವ್ರ ಜೊತೆ, ಶಿವಣ್ಣವ್ರ ಜೊತೆ, ಮುರಳಿ ಜೊತೆ. ಇವತ್ತು ಬಂದು ಮಹದೇಶ್ವರ ಅನ್ನೋ ಒಬ್ಬ ದೇವರು ನನಗೆ ಡೇಟ್ ಕೊಟ್ಟು ಉಗೆ ಮಹದೇಶ್ವರ ಅಂತ ಮಾಡಿಸ್ಕೊಂಡಿದ್ದಾರೆ. ಹಾಗೆ ರಾಘವೇಂದ್ರ ಸ್ವಾಮಿ ಅನ್ನೋ ಒಂದು ಪ್ರಾಜೆಕ್ಟ್ ಸಿಗೋದಿದೆಯಲ್ಲ, ಅದು ನನ್ನ ಪೂರ್ವಜನ್ಮದ ಪುಣ್ಯದ ಫಲ. ಅದಷ್ಟು ಕ್ರೆಡಿಟು ನಮ್ಮ ರಾಘವೇಂದ್ರ ಹುಣಸೂರ್ಗೆ ಹೋಗ್ಬೇಕಾಗ್ತದೆ. ಯಾಕೆಂದರೆ ಅವ್ರು ನಂಬಿ ಕರೆಸಿರೋದು. ಮತ್ತೆ ನಾನು ಆ್ಯಕ್ಚುಲಿ ನನಗೆ ಮಹದೇಶ್ವರ ಆದಮೇಲೆ ಸಾಕು ಅನಿಸಿತ್ತು ಟೆಲಿವಿಷನ್. ಓಕೆ, ಮತ್ತೆ ಸಿಕ್ಕಿದೆ ಅಂದರೆ ನನಗೆ ಇನ್ನು ಜಗತ್ತಿನ ಸೂಪರ್ ಸ್ಟಾರ್ ಡೇಟ್ ಸಿಕ್ತಂಗಲ್ವ ರಾಘವೇಂದ್ರ ಸ್ವಾಮಿ ಡೇಟ್ ಸಿಕ್ಕಿರೋದು. ಸೊ ಹಾಗಾಗಿ ಖಂಡಿತ ನಾನು ಬ್ಯುಸಿಯಾಗಿದ್ದೀನಿ, ವರ್ಕ್ ಮಾಡ್ತಾಯಿದ್ದೀನಿ. ಮತ್ತು ರಾಘವೇಂದ್ರ ಸ್ವಾಮಿ ಅವ್ರ ಬ್ಲೆಸ್ಸಿಂಗ್ ನನ್ನ ಮೇಲೆ ಇರೋದರಿಂದ ಒಂದು ನಾನು ಮಾಡ್ತೀನಿ ಅಂತ ಹೇಳೋದಿಲ್ಲ, ಒಂದು ಅದ್ಭುತವಾದ ಸಿನಿಮಾದಿಂದ ಮತ್ತೆ ನಾನು ಕನ್ನಡ ಇಂಡಸ್ಟ್ರಿಗೆ ಮತ್ತೆ ಬ್ಯಾಕ್ ಆಗ್ತೀನಿ. ಯಾಕೆ ತುಂಬ ಗ್ಯಾಪ್ ಆಗಿದೆ ನನಗೂ. ಯಾಕೆಂದರೆ ಇವತ್ತು ಈ ಸಿನಿಮಾದಿಂದಲೇ ಮಹೇಶ್ ಸುಖದರೆ ಅನ್ನೋ ಒಂದು ಬ್ರ್ಯಾಂಡ್ ಬಂದಿರೋದು. ಸೊ ಎಲ್ಲ ಒಂದು ಕಡೆ ಸಿನಿಮಾಗೆ ಅನ್ಯಾಯ ಮಾಡ್ದಂಗೆ ನಾನು ಸಿನಿಮಾ ಮಾಡದೇ ಇದ್ದರೆ. ಬಟ್ ನನಗೇನಾಗಿದೆ ಅಂದರೆ, ನನಗೆ ದೇವರು ಅದು ವೇದಿಕೆನ ಸೆಟ್ ಮಾಡ್ತಾಯಿಲ್ಲ. ಅಂದರೆ ಇನ್ನೇನು ಶುರು ಆಗಬೇಕು, ಶುರು ಆಗ್ತಾಯಿಲ್ಲ. ಸೊ ಆ್ಯಕ್ಚುಲಿ ಇಷ್ಟೊಳಗಡೆ 2 ಸಿನಿಮಾ ಆಗಬೇಕಾಗಿತ್ತು, ಅದು ಆಗಿಲ್ಲ. ಅದು ಈ ಹಿಂದೆ ದೀಪಾವಳಿ ಆಗಿದ್ದು ಹಂಗೆ ಸಂಗಾತಿ ಆಯಿತು, ಅಲ್ಲಿ ಏನೇನೋ ನಡೆದುಬಿಟ್ಟು ಕೊನೆಗೆ ಸೈನಿಕ ಬರುತ್ತೆ. ಹಾಗೆ ಆ ಥರದ್ದು ಯಾವುದೋ ಒಂದು ದೊಡ್ಡ ಇದು ಸೆಟ್ ಆಗಬೇಕಾಗಿದೆ. ಬಟ್ ಒಂದು ಒಳ್ಳೆ ಫಿಲ್ಮ್ ಮುಖಾಂತರ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ.